ಆನೇಕಲ್ನ ಜಿಗಣಿಯಲ್ಲಿ ಮನೆಗೆ ಚಿರತೆ ನುಗ್ಗಿದೆ. ಚಿರತೆಯನ್ನ ಮನೆಯಲ್ಲೇ ಲಾಕ್ ಮಾಡಿದ್ದಾಳೆ ಮಹಿಳೆ. ಎಸ್, ಆನೇಕಲ್ನ ಜಿಗಣಿಯಲ್ಲಿ ಮನೆಗೆ ಚಿರತೆ ನುಗ್ಗಿದೆ. ಚಿರತೆಯನ್ನ ಮನೆಯಲ್ಲೇ ಮಹಿಳೆ ಲಾಕ್ ಮಾಡಿದ್ದಾಳೆ. ಇಂದು ಬೆಳಗ್ಗೆ ಮನೆಗೆ ಚಿರತೆ ನುಗ್ಗಿದೆ. ಆ ಚಿರತೆಯನ್ನ ಮಹಿಳೆ ಮನೆಯಲ್ಲೇ ಲಾಕ್ ಮಾಡಿದ್ದಾಳೆ. ಆನೇಕಲ್ನ ಜಿಗಣಿಯಲ್ಲಿ ನಡೆದಿರುವಂತಹ ದೃಶ್ಯ ನೀವು ಕೂಡ ಗಮನಿಸ್ತಾ ಇದ್ದೀರಾ. ಮನೆಗೆ ಚಿರತೆ ನುಗ್ಗಿದ ಆ ಚಿರತೆಯನ್ನ ತಕ್ಷಣವೇ ಸಮಯ ಪ್ರಜ್ಞೆಯಿಂದ ಆ ಮಹಿಳೆ ಲಾಕ್ ಮಾಡಿದ್ದಾಳೆ. ಇಂದು ಬೆಳಗ್ಗೆ ಮನೆಗೆ ನುಗ್ಗಿರುವಂತಹ ಚಿರತೆ ಸಮಯ ಪ್ರಜ್ಞೆಯಿಂದಾಗಿ ಮನೆಯಲ್ಲೇ ಚಿರತೆಯನ್ನ ಲಾಕ್ ಮಾಡಿದ್ದಾಳೆ. ಸದ್ಯಕ್ಕೆ ಸ್ಥಳಕ್ಕೆ ಅರಣ್ಯ ಅಧಿಕಾರಿಗಳು ಭೇಟಿಯನ್ನ ನೀಡಿದ್ದಾರೆ. ಚಿರತೆಯನ್ನ ನೋಡಲು ಜನರು ಕೂಡ ಒಂದ್ ಕಡೆ ಮುಗಿಬಿದ್ದಿದ್ದಾರೆ. ನಿಜಕ್ಕೂ ಕೂಡ ಆ ಮಹಿಳೆಯ ಧೈರ್ಯಕ್ಕೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಬೇಕು. ಚಿರತೆ ಕಂಡಿದ ತಕ್ಷಣ ಭಯ ಆಗತ್ತೆ, ಅಂಥದ್ರಲ್ಲಿ ಆ ಚಿರತೆಯನ್ನ ಮನೆಯ ಒಳಗೆ ಲಾಕ್ ಮಾಡಿದ್ದಾಳೆ. ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ, ನಿಜಕ್ಕೂ ಕೂಡ ಆ ಮಹಿಳೆಯ ಧೈರ್ಯಕ್ಕೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಬೇಕು. ಚಿರತೆ ಕಂಡ್ರೆ ಭಯ ಆಗುತ್ತೆ, ಅಂಥದ್ರಲ್ಲಿ ಆ ಚಿರತೆನ ಲಾಕ್ ಮಾಡಿದ್ದಾರೆ ಅಂದ್ರೆ ನಿಜಕ್ಕೂ ಕೂಡ ಮೆಚ್ಚುಗೆಯನ್ನ ವ್ಯಕ್ತಪಡಿಸಬೇಕು. ಅರಣ್ಯಾಧಿಕಾರಿಗಳು ಭೇಟಿ ನೀಡಿದ್ದಾರಾ? ಏನಾಗ್ತಾ ಇದೆ ಈ ವಿಚಾರವಾಗಿ ಅಪ್ಡೇಟ್ಸ್? ಸಾಹಿತ್ಯ, ಈ ಒಂದು ಘಟನೆ ನಡೆದಿರುವಂತದ್ದು ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ಜಿಗಣಿಯಲ್ಲಿ ನಡೆದಿರುತ್ತದೆ. ಜಿಗಣಿಯ ಪಿಳ್ಳಾರೆಡ್ಡಿ ಲೇಔಟ್ ನಲ್ಲಿ ಇಂದು ಬೆಳಗಿನ ಜಾವ ಚಿರತೆ ಕಾಣಿಸಿಕೊಂಡಿದೆ. ಚಿರತೆಯರು ಮನೆ ಆವರಣದಲ್ಲಿ ಓಡಾಡುವಾಗ ಅದನ್ನ ಅಲ್ಲಿನ ಸ್ಥಳೀಯರು ಒಬ್ರು ನೋಡಿದ್ದಾರೆ, ಮಹಿಳೆ ಒಬ್ರು ನೋಡಿದ್ದಾರೆ. ಅದಾದ ನಂತರ ಮಹಿಳೆ ಅದು ಮನೆ ಒಳಗಡೆ ನುಗ್ಗಿದೆ. ಅದಾದ ತಕ್ಷಣ ಅವರು ಕೂಡಲೇ ಮನೆಯ ಬಾಗಿಲನ್ನ ಲಾಕ್ ಮಾಡಿ ಈಗ ಚಿರತೆಯನ್ನ ಮನೆಯಲ್ಲಿ ಲಾಕ್ ಮಾಡಿದ್ದಾರೆ. ಸದ್ಯಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಬಂದಿದ್ದಾರೆ. ಚಿರತೆಯನ್ನ ಹಿಡಿಯೋದಕ್ಕೆ ಅರವಳಿಕೆಯನ್ನ ನೀಡಿ ಚಿರತೆಯನ್ನ ಹಿಡಿಯೋದಕ್ಕೆ ಎಲ್ಲಾ ರೀತಿಯ ಒಂದು ಸಿದ್ಧತೆಗಳನ್ನು ಕೂಡ ಈಗಾಗಲೇ ಮಾಡಿಕೊಳ್ತಾ ಇರುವಂತದ್ದು. ಜೊತೆಗೆ ಸ್ಥಳೀಯರ ಒಂದು ಸ್ಥಳೀಯರ ಒಂದು ಸಪೋರ್ಟ್ ಕೂಡ ಬೇಕು ಅಂತೇಳಿ ಅರಣ್ಯ ಅಧಿಕಾರಿಗಳು ಹೇಳ್ತಿರ್ತಾರೆ. ಯಾಕಂದ್ರೆ ಚಿರತೆ ಬಂದಿರೋದ್ರಿಂದ ಸುತ್ತಮುತ್ತಲ ಜನ ಸಂಪೂರ್ಣವಾಗಿ ಅಲ್ಲಿ ಜಮಾಯಿಸ್ಬಿಟ್ಟಿದ್ದಾರೆ. ಅವರನ್ನು ಕೂಡ ಕಂಟ್ರೋಲ್ ಮಾಡಿಕೊಂಡು ಚಿರತೆಯನ್ನ ಸೆರೆ ಹಿಡಿಯೋದಕ್ಕೆ ಈಗ ಅರಣ್ಯ ಇಲಾಖೆ ಅಧಿಕಾರಿಗಳ ಜೊತೆಗೆ ಪೊಲೀಸ್ ಅವರು ಕೂಡ ಅವರಿಗೆ ಸಾಥನ್ನ ನೀಡಿ ಎಲ್ಲಾ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂತಿರುವಂತದ್ದು. ಸಾಹಿತ್ಯ, ರಾಘವೇಂದ್ರ, ನಿಮ್ಮೆಲ್ಲ ಮಾಹಿತಿಗಾಗಿ